ಎಲ್ರಿಗೂ ನಮಸ್ತೆ. ನಾವು ಹಿಂದೆ ಆಲ್ರೆಡಿ ವಿಡಿಯೋ ಮಾಡಿ ತಮ್ಮೆಲ್ಲರಿಗೂ ತಮ್ಮ ಮಾಹಿತಿಗಳನ್ನ ನಾವೆಲ್ಲರಿಗೂ ತಲುಪಿಸಿದ್ದೀವಿ. ಈಗ ಅದನ್ನು ಶುರು ಮಾಡ್ತಾ ಇದ್ದೀವಿ. ಯಾರು ನಮ್ಗೆ ಅಪ್ಲಿಕೇಶನ್ಸ್ ಹಾಕಿದ್ದಾರೆ ಎಲ್ಲ ಅಪ್ಲಿಕೇಶನ್ ಹಾಕಿರ್ತಕ್ಕಂಥ ಅಪ್ಲಿಕೆಂಟ್ ಮನೆಗಳಿಗೆ ತಲುಪಿ ಯಾರಿಗೆ ಅವಶ್ಯಕತೆ ಇದೆ, ಯಾರು ಅರ್ಹರಿದ್ದಾರೆ ಅವ್ರುಗಳ ಮನೆ ಬಾಗಿಲು ತಲುಪ್ತಾ ಇದ್ದೀವಿ. ಅಲ್ಲಿನ ವಾಸ್ತವ ಚಿತ್ರಣನ ನಮ್ಮ ಕ್ಯಾಮ್ರಾ ಮೂಲಕ, ಚಾನಲ್ನ ಕ್ಯಾಮ್ರಾ ಮೂಲಕ ರೆಕಾರ್ಡ್ ಮಾಡಿಕೊಂಡು ತಮ್ಮೆಲ್ಲರಿಗೂ ಹೇಗೆ ನಾವು ಖುದ್ದಾಗಿ ಹೇಗೆ ನಾವು ವೆರಿಫಿಕೇಷನ್ ಮಾಡ್ತಾಯಿದ್ದೀವಿ ಅಂತ ತಮ್ಮ ಮೂಲಕ ತಿಳಿಸ್ಬೇಕು. ಯಾರಿಗೂ ಎಲ್ರಿಗೂ ಪಾರದರ್ಶಕವಾಗಿ ವಿಡಿಯೋ ಇರಬೇಕು. ನಾವೇನು ಮಾಡ್ತಾಯಿದ್ದೀವಿ ಅನ್ನೋ ಉದ್ದೇಶಕ್ಕೆ ವಿಡಿಯೋನ ನೇರವಾಗಿ ಎಲ್ಲ ಅಪ್ಲಿಕೆಂಟ್ ಮನೆಗಳಿಗೆ ತಲುಪಿ ವಿಡಿಯೋ ಮಾಡ್ತಾಯಿದ್ದೀವಿ. ಮತ್ತು ಹರೀಶ್ ಕೊಟ್ಟಪ್ಪ ತಮ್ಮೆಲ್ಲರಿಗೂ ಗೊತ್ತಿದೆ, ನಮ್ಮದು ಏನು ಈ ಕಾರ್ಟ್ ಇದರಲ್ಲಿ ಏನು ಸಮಸ್ಯೆ ಇತ್ತು ಅದ್ರ ಬಗ್ಗೆ ವಿಡಿಯೋ ಮಾಡಿ ಅವರಿಗೆ ಬೈಕ್ಗಳನ್ನ ಗಿಫ್ಟ್ ಕೊಡೋದಾಗಿ ಮಾತಾಡಿದ್ದು ಈ ಹಿಂದೆ. ಸೊ ಇದ್ರ ಸಂಬಂಧಪಟ್ಟಂಗೆ ಈಗ ಮಂಜುನಾಥ್ ಮತ್ತು ಏನಪ್ಪ ಹೆಸರು, ಮಯೂರ ಇವರಿಬ್ಬರು ಅಪ್ಲಿಕೇಶನ್ಸ್ ಹಾಕಿದ್ರು ವಿ ಬೈಕ್ ಅವಶ್ಯಕತೆ ಇದೆ ಅಂಥೇಳಿ. ಸೊ ಅದಕ್ಕೆ ಅದನ್ನು ಚೆಕ್ ಮಾಡೋಣ ಅಂತೇಳಿ ಯಾರು ಅಪ್ಲಿಕೇಶನ್ ಹಾಕಿದ್ರೆ ವೆರಿಫೈ ಮಾಡಲಿಕ್ಕೋಸ್ಕರ ಹುಡ್ಕೊಂಡು ಎಲ್ಲೆಲ್ಲ ಅಪ್ಲಿಕೇಶನ್ಸ್ ಇದೆ ಅಲ್ಲೆಲ್ಲ ಹೋಗ್ತಾ ಇದ್ದೀವಿ. ಇವು ಮೊದಲಿಗೆ ಮಂಜುನಾಥ್ ಮತ್ತು ಮಯೂರ್ದು ವೆರಿಫಿಕೇಷನ್ ಬಂದಿದ್ದೀವಿ. ಸೊ ಮಾತಾಡ್ರಪ್ಪ, ಏನಾದರೂ ನೋಡಿದ್ದೀರಾ ವಿಡಿಯೋ ಎಲ್ಲ ನೋಡಿದ್ದೀರಿ. ಅದಕ್ಕೋಸ್ಕರ ಅಪ್ಲಿಕೇಶನ್ ಹಾಕಿದ್ದೀರಿ. ಮನೆ ಪರಿಸ್ಥಿತಿ ಆ ಥರ ಇದೆ. ನಮ್ಮ ತಂಗಿ ಇಬ್ಬರು ಇದ್ದಾರೆ, ನಮ್ಮ ಅಪ್ಪ ಅಮ್ಮ ಇಲ್ಲ. ಅದಕ್ಕೋಸ್ಕರ ಒಂಥರ ಬಡವ್ರಿಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ದಾರೆ. ಅದಕ್ಕೆ ಬೈಕು ಅದೆಲ್ಲ ಅಪ್ಲಿಕೇಶನಲ್ಲಿ ಹಾಕಿ ಇವಾಗ ವೆರಿಫೈ ಮಾಡೋಕ್ಕೆ ಬಂದಿದ್ದಾರೆ. ಇನ್ನೇನಪ್ಪ ನೋಡೋದ ವಿಡಿಯೋ ಏನು ಕೆಲಸ ಮಾಡ್ತೀಯ? ಎಷ್ಟು ಅವರ್ ಮಾಡ್ತೀಯಾ? ಬೈಕ್ ಇಲ್ಲೋ ನಿನ್ನ ಹತ್ರ? ಬಾಡಿಗೆ ವ್ಯವಸ್ಥೆ ಇದೆಯಾ? ಓಕೆ. ನೋಡಿದ್ರಲ್ಲ, ಈಗ ಈತನಿಗೆ ತಂದೆ ತಾಯಿ ಇಬ್ಬರೂ ಇಲ್ಲ. ಅವರ ತಂಗಿದಿರನ್ನ ಸಾಕ್ಲಿಕ್ಕೋಸ್ಕರ ಇದನ್ನು ಈ ಕಾರ್ಟ್ ಬಿಸ್ನೆಸ್, ಈ ಕಾರ್ಟಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಸೊ ಈ ಕಾರ್ಟು ನೋಡಿ ಎಷ್ಟು ಜನಗಳಿಗೆ ಉದ್ಯೋಗ ಕೊಟ್ಟಿದೆ ಅಂಥೇಳಿ. ಈ ಕಾರ್ಟ್ ಇಲ್ಲ ಅಂದಿದ್ರೆ ಇವತ್ತು ಎಷ್ಟೋ ಜನಕ್ಕೆ ಕೆಲಸ ಸಿಗ್ತಾ ಇರಲಿಲ್ಲ. ಸೊ ಹಾಗಾಗಿ ಈ ಕಾರ್ಟು ಇವತ್ತು ಒಂದು ಯುವಕರಿಗೆ ಒಂದು ಏನು ಸ್ಫೂರ್ತಿ ಅನಿಸುತ್ತೆ. ಅವ್ರ ಜೀವನ ರೂಪಿಸ್ಕೊಳ್ಳಿಕ್ಕೆ ಈ ಕಾರ್ಟ್ ಸಂಸ್ಥೆಗಳು ಇನ್ನೂ ಹೆಚ್ಚು ಇದನ್ನು ಜಾಸ್ತಿ ಈ ಕಾರ್ಟ್ ಅವರು ಇದನ್ನು ಪ್ರೊಡಕ್ಷನ್ ಜಾಸ್ತಿ ಮಾಡಿ ಇನ್ನಷ್ಟು ಯುವಕರಿಗೆ ಕೆಲಸ ಸಿಗಲಿ ಅಂತ. ಸೊ ಈ ಮೂಲಕ ಇವಾಗ ಆಲ್ರೆಡಿ ವೆರಿಫೈ ಶುರು ಮಾಡಿದ್ದೀವಿ. ಸೊ ಈ ಮೊದಲಿಗೆ ಇವ್ರ ಮನೆ, ಇವ್ರು ಏನು ಫ್ಯಾಮಿಲಿ ಪರಿಸ್ಥಿತಿ, ಇವ್ರು ಹೇಳ್ತಾರೋ ಸತ್ಯನ ಹೇಗೆ ಅವಶ್ಯಕತೆ ಇದೆಯಾ ಇವ್ರಿಗೆ ಅಂತೇಳಿ ವೆರಿಫೈ ಮಾಡಿ ತಮಗೆ ವಿಡಿಯೋ ಮೂಲಕ ತೋರಿಸ್ತಾ ಹೋಗ್ತಿದ್ರು. ಈಗ ಎರಡನೇ ಮನೆಯ ವಿಸಿಟಿಂಗ್ ಬಂದಿದ್ದೀವಿ. ಮಯೂರನ್ ಫ್ಯಾಮಿಲಿ ಇದು. ತಂದೆ ಡ್ರೈವರ್ ಮಾಡ್ತಾರೆ, ತಮ್ಮ ITI ಹೋಗ್ತಾ ಇದ್ದಾನೆ. ನೀವು ಕೆಲಸಕ್ಕೆ ಹೋಗ್ತೀರಮ್ಮ? ಕೆಲಸ ಮಾಡ್ತಾರೆ. ಮಯೂರನ್ನ ಅಪ್ಲಿಕೇಶನ್ ಹಾಕಿದ್ದಾನೆ, ಈ ಬೈಕ್ ಬೇಕು ನನಗೆ, ಬಾಡಿಗೆ ಗಾಡಿ ಓಡಿಸ್ತಾ ಇದ್ದೀನಿ ಅಂತ. ಸೊ ಹಾಗಾಗಿ ಮಯೂರ್ ಮನೆ ವೆರಿಫೈ ಮಾಡ್ತಾ ಇದ್ದೀವಿ. ಮಯೂರ ಮಾತಾಡಪ್ಪ, ಏನು ನಾನೇ ಹೇಳಿದ್ದೀನಿ, ನೀನು ಹೇಳೋದು ಬೇರೆ ಬಗ್ಗೆ ಏನಿಲ್ಲ, ಮೊಬೈಲ್ ನೋಡ್ತಾ ಇದ್ದೆ, ಹಂಗೆ ಹರೀಶ್ ಕೊಟ್ಟಪ್ಪ ಸ್ವಲ್ಪ ವೀಡಿಯೋ ಬಂತು. ಅದಕ್ಕೆ ನನಗೂ ಹೆಲ್ಪ್ ಮಾಡೋದು ಅಂತ ಅಪ್ಲಿಕೇಶನ್ ಇದೆ. ಸರ್ ಮನೆ ಹತ್ರ ಬಂದಿದೆ. ನಿಮ್ಮ ಅಣ್ಣ ಕೆಲಸ ಮಾಡ್ಕೊಂಡಪ್ಪ, ಕೆಲಸ ಮಾಡಿ ಮನೆಗೆಲ್ಲ ತಂದ್ಕೊಡ್ತಾನ, ಮನೆಲ್ಲ ನೋಡ್ಕೊತಾ ಇದ್ದಾನ? ಓಕೆ. ಅಪ್ಪ ಕೊಡಿ. ಹಿಂಗೆ ನಿಮ್ಮ ಮಗ? ಚೆನ್ನಾಗಿದೆ ಸರ್. ಏನು ಹ್ಯಾಬಿಟ್ ಇಲ್ಲ, ಒಳ್ಳೆ ಹುಡುಗನ, ಕೆಲಸ ಮಾಡ್ತಾನ? ಅಮ್ಮ ನಿಮ್ಮ ಮಾತೆಲ್ಲ ಕೇಳ್ತಾನ ಮನೇಲಿ? ಇಲ್ಲ ದುಡಿತಾ ಇದ್ದೀನಿ ಅಂತ ಏನಾದರೂ ಜೋರು ಮಾತಾಡ್ತಾನ? ಏನಿಲ್ಲ, ಆರಾಮಿದ್ದಾನ? ಒಳ್ಳೆ ಹುಡುಗನ? ಆಯಿತು. ಏನಿಲ್ಲ ಸರ್, ಬ್ಲಿಂಕೆಟಲ್ಲಿ ಕೆಲಸ ಮಾಡ್ತಾ ಇದ್ದೆ. ಸರ್ ಕಡೆಯಿಂದ ಅಪ್ಲಿಕೇಶನ್ ನೋಡಿದೆ, ವೀಡಿಯೋ ನೋಡಿಬಿಟ್ಟು ನಾನು ಒಂದು ಅಪ್ಲಿಕೇಶನ್ ಹಾಕಿದೆ. ನನಗೊಂದು ಸಹಾಯ ಆಗಲಿ ಅಂದ್ಬಿಟ್ಟು ನಾನು ರೆಂಟ್ ಗಾಡಿಯಲ್ಲಿ ಇದು ಮಾಡ್ತೀನಿ, ಬ್ಲಿಂಕೆಟ್ ಮಾಡ್ತೀನಿ. ಇವಾಗ ರೆಂಟ್ ಗಾಡಿಯಲ್ಲಿ ನಾನು ಇದು ಮಾಡ್ತಾಯಿದ್ದೀನಿ. ಈ ರೆಂಟ್ ಗಾಡಿಯಲ್ಲೇ ನಾನು ಡ್ಯೂಟಿ ಮಾಡ್ತಾ ಇರೋದು. ಇವಾಗ ಬ್ಲಿಂಕೆಟ್ ಏನಾನ ಸಹಾಯ ಮಾಡೋದ್ರ ಅಂದಮೇಲೆ ಏನೋ ಇದು ಆಗುತ್ತೆ ನಮ್ಮ ಬಡವ್ರಿಗೆ. ನನ್ನ ಹೆಸರು. ಇಲ್ಲೇ ಫ್ಲಿಪ್ಕಾರ್ಟಲ್ಲಿ ವರ್ಕ್ ಮಾಡ್ತೀನಿ. ಫ್ಲಿಪ್ಕಾರ್ಟಲ್ಲಿ ಏನು ಮಾಡ್ತೀಯಾ? ಫ್ಲಿಪ್ಕಾರ್ಟಲ್ಲಿ ಸೇಮ್ ಡೆಲಿವರಿ ಬಾಯ್. ಎಷ್ಟೊತ್ತಿಂದ ಶುರು ಮಾಡ್ತೀಯಾ? ಈವ್ನಿಂಗ್ ಕಾಲೇಜಿಂದ ಬಂದು. ಯಾವ ಕಾಲೇಜು? ದಯಾನಂದ ಸರ್. ಓಕೆ. ಇವನು ಪಾರ್ಟ್ ಟೈಮ್ ಜಾಬ್ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಸೊ ಯಾಕೆ ಪಾರ್ಟ್ ಟೈಮ್ ಜಾಬ್ ಮಾಡ್ಕೊಂಡು ಹೋಗ್ತಾ ಇದೆಯಾ? ನಿಮಗೆ ಕಾಲೇಜ್ಗೆ ಏನಾದ್ರು ಎಕ್ಸ್ಪೆನ್ಸಿವ್ ಯೂಸ್ ಏನು ಯೂಸ್ ಆಗುತ್ತೆ? ನನಗೆ ಏನಾರ ನನ್ನ ಎಕ್ಸ್ಪೆನ್ಸ್ ಇದ್ರೆ ಮನೇಲಿ ಕೇಳೋದು. ನಿನ್ನ ದುಡ್ದು ನೀನೇ ಮಾಡ್ಕೊಂತೀಯಾ? ಸಹಾಯ ಮಾಡ್ತಾನೆ ಮೇಡಮ್ ಮನೆಗೆ? ಹಾಂ ಸರ್, ಮಾಡ್ತಾನೆ. ಅದಕ್ಕೋಸ್ಕರ ಅವ್ನು ದುಡ್ದು ಅವನೇ ಮಾಡ್ಕೊಳ್ಳಿ, ಏನಾರು ಅವನಿಗೂ ಒಂದು ಸ್ವಲ್ಪ ಜವಾಬ್ದಾರಿ ಬರಲಿ ಅಂತ. ಓಕೆ. ತನ್ನ ಸ್ವಂತ ಕಾಲ ಮೇಲೆ ನಿಂತ್ಕೊಂಡು ತಾನೇ ಓದ್ಕೊಂಡು ತಾನೇ ಜಾಬ್ ಮಾಡ್ತಾ ಇದ್ದಾನೆ. ಇಂಥ ಹುಡುಗರಿಗೆ ಒಳ್ಳೇದಾಗಲಿ ಅನ್ನೋಣ. ಇವನು ಒಬ್ಬ ಅದೃಷ್ಟಶಾಲಿ ಆಗಲಿ ಅಂತ ನಮ್ಮ ಕಡೆ ಶುಭ ಹಾರೈಕೆ. ಒಳ್ಳೇದಾಗಲಿ. ಇದೇ ನಮ್ಮ ಮನೆ. ನಾವು ಬ್ಲಿಂಕಿಟಲ್ಲಿ ಕೆಲಸ ಮಾಡ್ತಾ ಇರೋದು. ಇವಾಗ ತೆಗ್ದ್ರಲ್ಲ, ಇವಾಗ ನಮ್ಮ ಮನೆ ಇದೇ ಇರೋದು. ನಾವು ಇಬ್ಬರು ತಂಗಿ ಇದ್ದಾರೆ. ಅದೇ ಇವಾಗ ಎಲ್ಲ ಸಹಾಯ ಮಾಡ್ತಾವ್ರು ನಮಗೆ, ಬೈಕೆಲ್ಲ. ಇವಾಗ ಪರಿಸ್ಥಿತಿ ಆ ಥರ ಇದೆ. ಮನೆ ಬೇರೆ ಬಿದೋಗಿದೆ, ಅರ್ಧ ಸೈಡು ಆ ಥರ ಇದೆ ಸರ್. ಸೊ ನೋಡೋದ್ರಲ್ಲ, ಈ ಥರ ತುಂಬ ಬಡತನ ಇರ್ತಕ್ಕಂಥವ್ರು ಇನ್ನೂ ಸಹ ನೋಡಿ ಎಷ್ಟಿದೆ ಬಡತನ ಅನ್ನೋದು. ಎಷ್ಟೇ ಸಮಾಜದಲ್ಲಿ ಎಷ್ಟೇ ಅಭಿವೃದ್ಧಿ ಆಗ್ತಾ ಇದ್ರೂ ಬಡವರಿಗೆ ಸಹಾಯ ಸಿಗ್ತಾ ಇಲ್ಲ, ಹಿಂದುಳಿದವರಿಗೆ. ಅಂದರೆ ಸಮಾಜದಲ್ಲಿ ಇಂಥವರು ಇನ್ನೂ ಹೆಚ್ಚು ಜನ ಇದ್ದಾರೆ. ಅಂಥವ್ರಿಗೆಲ್ಲ ತಲುಪಬೇಕನ್ನೋ ಉದ್ದೇಶಕ್ಕೆ, ಸೊ ಹಾಗಾಗಿ ತಲುಪಬೇಕನ್ನೋ ಉದ್ದೇಶಕ್ಕೆ ಈ ಥರ ಕಾರ್ಯಕ್ರಮಗಳನ್ನ ನಾವು ಯೂತ್ ಸ್ಟೆಪ್ಸಿಂದ
ಮಾಡ್ತಾ ಇದ್ದೀವಿ. ದಯವಿಟ್ಟು ನಮ್ಮಲ್ಲಿ ಅನೇಕ ಅಪ್ಲಿಕೇಶನ್ಸ್ಗಳು ಇನ್ನೂ ಬರ್ತಾನೆ ಇದ್ದಾವೆ. ಹಾಗಾಗಿ ತುಂಬ ಕೆಲಸ ಇದೆ ನಮಗೆ ಇದಕ್ಕೆ ಮಾಡಲಿಕ್ಕೆ ಇನ್ನೂ ತುಂಬ ಕೆಲಸ ಇದೆ. ಅಪ್ಲಿಕೇಶನ್ಸ್ನ ವೆರಿಫೈ ಮಾಡಲಿಕ್ಕೆ ಸಾಕಷ್ಟು ಸಮಯದ ಅವಶ್ಯಕತೆ ಇದೆ. ಹಾಗಾಗಿ ಈಗ ಬರ್ತಾರೋ ಅಪ್ಲಿಕೇಶನ್ಸ್ಗಳನ್ನ ಪ್ರತಿಯೊಂದನ್ನು ನೋಡ್ತಾ ಇದ್ದೀವಿ. ದಯವಿಟ್ಟು ಇನ್ನೂ ತಮ್ಗೆ ಯಾರಿಗಾದರೂ ಇನ್ನೂ ಅವಶ್ಯಕತೆ ಇದೆ ಅಂತಂದರೆ ದಯವಿಟ್ಟು ಅಪ್ಲಿಕೇಶನ್ಸ್ಗಳನ್ನ ದಯವಿಟ್ಟು ಹಾಕ್ಬೋದು. ಇದು ನಮ್ಮ ಯೂತ್ ಸ್ಟೆಪ್ಸ್ ಆರ್ಗನೈಸೇಷನ್ ಕಡೆಯಿಂದ ಈ ಒಂದು ಟ್ರಸ್ಟ್ ಮೂಲಕ, ನಮ್ಮ ಸಂಸ್ಥೆ ಟ್ರಸ್ಟ್ ಮೂಲಕನೇ ಈ ಒಂದು EV ಎಲೆಕ್ಟ್ರಿಕಲ್ಸ್ ಕೊಡ್ತಾ ಇರೋದು. ಯಾವುದೇ ಸರ್ಕಾರದ ಅನುದಾನದಿಂದ ಕೊಡ್ತಾ ಇಲ್ಲ, ಇದು ನಮ್ಮ ಸಂಸ್ಥೆ ಮೂಲಕ ಮಾಡ್ತಾ ಇದ್ದೀವಿ. ದಯವಿಟ್ಟು ಇನ್ನು ಹೆಚ್ಚಿನ ಯುವಕರಿಗೆ ಅವಶ್ಯಕತೆ ಇದೆ, ಸಹಾಯದ ಅವಶ್ಯಕತೆ ಇದೆ. ಸದ್ಯಕ್ಕೆ 5 ಬೈಕ್ಗಳನ್ನ EV ಎಲೆಕ್ಟ್ರಿಕಲ್ ಬೈಕ್ಗಳನ್ನ ವೆರಿಫೈ ಮಾಡಿ 5 ಅದೃಷ್ಟಶಾಲಿಗಳಿಗೆ ಕೊಡ್ತಾ ಇದ್ದೀವಿ ಲಕ್ಕಿ ಡ್ರಾ ಮೂಲಕ. ದಯವಿಟ್ಟು ಇನ್ನೂ ಅವಶ್ಯಕತೆ ಇರೋರು ದಯವಿಟ್ಟು ಅಪ್ಲಿಕೇಶನ್ಸ್ ಹಾಕಿ. ಫೆಬ್ರವರಿ 15ರವರೆಗೂ ಸಮಯ ಇದೆ. ದಯವಿಟ್ಟು ತಮ್ಮಲ್ಲಿ ಈ ಮೂಲಕ ಕೇಳ್ಕೊಳ್ತೀನಿ, ಪ್ರತಿಯೊಬ್ಬರಿಗೂ ತಲುಪಬೇಕು ಅನ್ನೋದೇ ನಮ್ಮ ಸಂಸ್ಥೆ ಉದ್ದೇಶ. ಥ್ಯಾಂಕ್ ಯು.